ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡ್ದಿರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಒಂದು ವಿಶೇಷ ಸೂಚನೆ ಏನಪ್ಪ ಅಂತ ಅಂದರೆ, ಯಾರಾದ್ರೂ ನಿಮ್ಮ ಬಳಿ ರಿಜಿಸ್ಟ್ರೇಷನ್ ಫೀಸ್ ಆಗಿರಬಹುದು, RBI ಚಾರ್ಜಸ್ ಅಂತ ಹೇಳಿ ಹಳೆ ನಾಣ್ಯಗಳನ್ನು ಮಾರಿ ಕೊಡ್ತೀವಿ, ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಯಾಮಾರಿಸ್ತಾ ಇದ್ದಾರೆ ಅಂದರೆ ಹುಷಾರಾಗಿರಿ. ಹಳೆಯ ನಾಣ್ಯಗಳನ್ನು ಮಾರಾಟ ಮಾಡೋದಕ್ಕೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಆನ್ಲೈನ್ನಲ್ಲಿ ಯಾರು ಕೂಡ ದುಡ್ಡು ಕಟ್ಟಿ ಅಂತ ಭಿಕ್ಷೆ ಬೇಡೋದಿಲ್ಲ. ಮತ್ತು ಇನ್ನೊಂದು, ಕಾಯಿನ್ ಗುರು ಅಥವಾ ಅನಿಲ್ ಕುಮಾರ್ ಅಂತ ಹೆಸರಲ್ಲಿ, ನನ್ನ ಹೆಸರು ಅನಿಲ್ ಕುಮಾರ್, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಕಾಯಿನ್ ಗುರು. ಈ ಒಂದು ಹೆಸರಲ್ಲಿ ನಿಮ್ಗೆ ಯಾರಾದರೂ ದುಡ್ಡು ಕೇಳಿದ್ರೆ ದಯವಿಟ್ಟು ಒಂದು ನಯಾ ಪೈಸೆನೂ ಕೊಡಬೇಡಿ. ಅಂಥವರಿಂದ ಆದಷ್ಟು ದೂರ ಇರಿ. ಅವ್ರ ನಂಬರ್ಗಳನ್ನ ಬ್ಲಾಕ್ ಮಾಡಿ, ಯಾಕಂದರೆ ಅವರೆಲ್ಲ ಫ್ರಾಡ್ಸ್, ಮೋಸಗಾರರು. ನಿಮ್ಮ ದುಡ್ಡನ್ನು ಇಸ್ಕೊತಾರೆ, ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಸುಲಿಗೆ ಮಾಡಿ ನಿಮ್ಮ ನಂಬರ್ನ ಬ್ಲಾಕ್ ಮಾಡ್ತಾರೆ. ನಿಮ್ಗೊಂದು ನಯಾ ಪೈಸೆನೂ ಅವ್ರು ಕೊಡೋದಿಲ್ಲ. ಸೊ ಈ ವಿಶೇಷ ಸೂಚನೆಯ ಮೂಲಕ ನಾವು ವಿಡಿಯೋನ ಮುಂದುವರಿಸೋಣ. ಈ ಒಂದು ವಿಡಿಯೋದಲ್ಲಿ ನಾನು ಮುಂದೆ ನಡೆಯುವಂತಹ ಕಾಯಿನ್ ಎಕ್ಸಿಬಿಷನ್ ಅಂದರೆ ನಾಣ್ಯ ಮೇಳ ಎಲ್ಲಿ ನಡೆಯುತ್ತೆ, ಸ್ಥಳ, ದಿನಾಂಕ, ಟೈಮಿಂಗ್ಸು, ಎಂಟ್ರಿ ಫೀಸ್ ಇರುತ್ತಾ ಇರೋದಿಲ್ವ, ಅಂದರೆ ಪ್ರವೇಶ ಶುಲ್ಕ ಇರುತ್ತಾ ಇರೋದಿಲ್ವ, ಎಲ್ಲವನ್ನು ತಿಳಿಸ್ಕೊಂಡು ಕೊಡ್ತಾಯಿದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ದಯವಿಟ್ಟು ಒಂದು ಪೆನ್ ಮತ್ತು ಒಂದು ಬುಕ್ ತೊಗೊಂಡು ಅಡ್ರೆಸ್ಸು ಮತ್ತು ಒಂದು ಏನು ಹೇಳ್ತಾರೆ ಡೇಟ್ಸ್, ಟೈಮಿಂಗ್ಸ್ನ ಬರ್ತ್ಕೊಂಬಿಡಿ. ಎಷ್ಟೋ ಜನ ಏನಾಗ್ತಾಯಿದೆ, ಮಿಸ್ ಆಗ್ತಾಯಿದೆ. ಅಂದರೆ ಈ ವೀಕೆಂಡಲ್ಲಿ ಬರಬೇಕಾಗಿರೋ ನೆಕ್ಸ್ಟ್ ವೀಕೆಂಡು, ಅದರ ನೆಕ್ಸ್ಟ್ ವೀಕೆಂಡ್, ಹಿಂಗೆಂಗೋ ಬರ್ತಾಯಿದ್ದಾರೆ. ಅವ್ರಿಗೆ ಇಷ್ಟ ಬಂದಂಗೆ ಬರ್ತಾಯಿದ್ದಾರೆ. ಅಲ್ಲಿ ಯಾರೂ ಇರೋದಿಲ್ಲ. ಮತ್ತು ನನಗೆ ಫೋನ್ ಮಾಡ್ತಾರೆ, ಸರ್ ನೀವು ಹೇಳಿದ ಜಾಗಕ್ಕೆ ಬಂದಿದ್ದೀವಿ, ಇಲ್ಲಿ ಎಕ್ಸಿಬಿಷನ್ ನಡೀತಾ ಇಲ್ಲ ಅಂತ ಹೇಳ್ತೀರಾ. ಆಗೋದು ಬೇಡ. ದಯವಿಟ್ಟು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಈ ಒಂದು ಎಕ್ಸಿಬಿಷನ್ ನಡೀತಾ ಇರುವಂಥದ್ದು ನಮ್ಮ ಬೆಂಗಳೂರಿನಲ್ಲೇ. ನಮಗೆ ಎಲ್ರಿಗೂ ಏನು ಈ ಸೌತ್ ಕರ್ನಾಟಕ ಮತ್ತು ನಾರ್ತ್ ಕರ್ನಾಟಕದ ಕೆಲವೊಂದು ಭಾಗಗಳಿಗೆ, ಈ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ದಾವಣಗೆರೆ, ಇದಕ್ಕೆಲ್ಲ ಹತ್ರ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಸರಿ ಬೆಂಗಳೂರಲ್ಲಿ ಮಾಡ್ತಾರೆ. ಮತ್ತು ಬೆಂಗಳೂರಲ್ಲಿ ಏನಕ್ಕಪ್ಪ ಅಂದರೆ ಆಲ್ ಓವರ್ ವರ್ಲ್ಡ್, ಅಂದರೆ ವರ್ಲ್ಡಿಂದನೂ ಬರ್ತಾರೆ, ಬೇರೆ ದೇಶದಿಂದನೂ ಬರ್ತಾರೆ, ಇಲ್ಲ ಅಂತ ಹೇಳ್ತಾರೆ. ಬಾಂಗ್ಲಾ, ನೇಪಾಳಿಂದನೂ ಬರ್ತಾರೆ ಕಲೆಕ್ಟರ್ಸು. ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬರೋದಕ್ಕೆ ಫ್ಲೈಟಲ್ಲಾಗಿರ್ಬೋದು ಅಥವಾ ಟ್ರೈನ್ಸ್ ಆಗಿರ್ಬೋದು ಈಸಿಯಾಗಿ ಸಿಗುತ್ತೆ ಅಂತ ಹೇಳೋ ಒಂದೇ ಒಂದು ಉದ್ದೇಶಕ್ಕೆ ಬೆಂಗಳೂರಲ್ಲಿ ಎಕ್ಸಿಬಿಷನ್ ಮಾಡ್ತಾರೆ. ಹಾಗಾದರೆ ಈ ಎಕ್ಸಿಬಿಷನ್ ನಡೀತಾ ಇರುವಂತಹ ಸ್ಥಳ ಯಾವುದು ಹೇಳ್ತೇನೆ. ಅದಕ್ಕೂ ಮುಂಚೆ ಒಂದು ಕೀ ನೋಟ್ ಅಂತ ಅಂದ್ಕೊಳ್ಳಿ. ವಿಶೇಷವಾದಂತಹ ಮತ್ತೊಂದು ಸೂಚನೆ, ನಿಮ್ಮ ಬಳಿ ಇರುವಂತಹ ಎಲ್ಲ ನಾಣ್ಯಗಳು ಸೇಲ್ ಆಗೋದಿಲ್ಲ. ಕೇವಲ ರೇರ್ ನಾಣ್ಯಗಳು ಮಾತ್ರ ಸೇಲ್ ಆಗುತ್ತವೆ. ಹಾಗಾದರೆ ರೇರ್ ನಾಣ್ಯಗಳು ಯಾವುದು? ನಾನು ಈ ಹಿಂದೆಯೇ ಒಂದು PDF ಸೆಟ್ಟನ್ನು ಮಾಡಿದ್ದೆ, PDF ಮತ್ತು ಫೋಟೋಸ್. ಅದರಲ್ಲಿರುವಂತಹ ನಾಣ್ಯಗಳು ಇಸವಿ, ಮಿಂಟ್ ಮಾರ್ಕು, ಲಯನ್ ಸೈಡ್ ಎಲ್ಲವೂ ಕೂಡ ಮ್ಯಾಚ್ ಆಗಬೇಕು. ಅದರಲ್ಲಿರುವಂತಹ ಮೆಟಲ್ ಎಲ್ಲವೂ ಕೂಡ ಮ್ಯಾಚ್ ಆಗಬೇಕು. ಅಂತಹ ನಾಣ್ಯಗಳು ಒಂದು 120-130 ಸಂಖ್ಯೆಯಲ್ಲಿರುವಂತಹದ್ದು ನಾಣ್ಯಗಳು. ಅದರ ಬೆಲೆ ನಾನು ಆ PDF ಮತ್ತು ಫೋಟೋಸ್ಗೆ ಸೇರಿ ₹200, $200 ಇಟ್ಟಿದ್ದೆ. ಸುಮಾರು ಜನ ಕೊಂಡುಕೊಂಡು ಅದನ್ನು ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ದಾರೆ ಕಾಮೆಂಟ್ ರಿವ್ಯೂ ಅಲ್ಲಿ. ನಿಮಗೇನಾದ್ರು ಬೇಕು ಅಂದರೆ ರೇರ್ ನಾಣ್ಯಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ಆ ಒಂದು PDF ನೀವು ಬೈ ಮಾಡ್ಬೋದು. ₹200. ನನ್ನ ಫೋನ್ಪೇ ನಂಬರ್, ವಾಟ್ಸಪ್ ನಂಬರ್ ಒಂದೇ, ಯಾವುದು ಅಂದರೆ 7353969690. ಈ ಒಂದು ನಂಬರ್ಗೆ ತಾವು ₹200, $200 ಫೋನ್ಪೇ ಮಾಡಿದ್ರೆ ಅಥವಾ ಗೂಗಲ್ ಪೇ ಮಾಡಿದ್ರೆ ನಾನು ನಿಮಗೆ ಆ ಒಂದು PDF ಮತ್ತು ಫೋಟೋಸ್ ಸೆಟ್ಟನ್ನು ನಿಮಗೆ ವಾಟ್ಸಪ್ ಮೂಲಕ ಕಳಿಸ್ತೇನೆ. ಅದರ ಮೂಲಕ ತಾವು ತಮ್ಮ ಬಳಿ ಇರುವಂತಹ ನಾಣ್ಯಗಳನ್ನು ಮನೆಯಲ್ಲೇ ಪರೀಕ್ಷೆ ಮಾಡಿಕೊಳ್ಬಹುದು. ಈಗ ಮುಂದಿನ ವಿಷಯಕ್ಕೆ ಬರೋದಾದರೆ, ಸಾಮಾನ್ಯ ನಾಣ್ಯಗಳು ಸೇಲ್ ಆಗೋದಿಲ್ವ? ಕಾಪರ್ ನಿಕಲ್ ನಾಣ್ಯಗಳು ಸೇಲ್ ಆಗುತ್ತವೆ. ₹1 ನಾಣ್ಯಗಳಿಗೆ ಒಂದು ₹3 ಸಿಗಬಹುದು. ಅವತ್ತಿನ ರೇಟ್ಗಿಂತ 3-3.5. ₹2 ನಾಣ್ಯಕ್ಕೆ 4-4.5. ₹5 ನಾಣ್ಯಗಳಿಗೆ ₹7-7.5 ಕಾಪರ್ ನಿಕಲ್ ನಾಣ್ಯಗಳಿಗೆ ಸಿಗುತ್ತೆ, ಸಾಮಾನ್ಯವಾದು. ಇಲ್ಲ ನಮ್ಮ ಹತ್ರ ರೇರ್ ನಾಣ್ಯ ಇದೆ, ಎಲ್ಲಿ ಮಾರಾಟ ಮಾಡಬಹುದಾ? ಮಾರಾಟ ಮಾಡ್ಬೋದು ಧಾರಾಳವಾಗಿ. ಅವ್ರು ಹೇಳುವಂತಹ ಬೆಲೆ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಕೊಟ್ಟು ಬರಬಹುದು. ನಮ್ಮ ಹತ್ರ ಬೆಳ್ಳಿ ನಾಣ್ಯಗಳಿದ್ದಾವೆ, ಮಾರಾಟ ಆಗುತ್ತವೆ. ಆವತ್ತಿನ ಬೆಳ್ಳಿ ಬೆಲೆಗೆ ಪ್ಲಸ್ ಏನಾದ್ರು ಸೇರಿಸಿ ನಿಮಗೆ ಕೊಟ್ಟರೆ ಅದು ಅದೃಷ್ಟ. ಅದರಲ್ಲೂ ರೇರ್ ನಾಣ್ಯಗಳಿಗೆ. ಇಲ್ಲಾಂದರೆ ಮೆಟಲ್ ವ್ಯಾಲಿಗಿಂತ ಸ್ವಲ್ಪ ಕಡಿಮೆಗೆ ಬೈ ಮಾಡ್ತಾರೆ. ಟ್ರ್ಯಾಕ್ಟರ್ ನೋಟ್ ಸೇಲ್ ಆಗುತ್ತಾ? ಖಂಡಿತ ಸೇಲ್ ಆಗೋದಿಲ್ಲ. ಯಾರು ತೊಗೊಳೋದಿಲ್ಲ, ತೊಗೊಂಬರಬೇಡಿ. ನಮ್ಮ ಹತ್ರ ಚಾಮುಂಡೇಶ್ವರಿ ಕಾಯಿನ್ ಇದೆ, ₹5 ಮತ್ತು ₹10 ಸೇಲ್ ಆಗುತ್ತಾ? ಸೇಲ್ ಆಗೋದಿಲ್ಲ, ತೊಗೊಂಬರಬೇಡಿ.
₹1 1985 ಹೆಚ್ ಮಿಂಟ್ ಕಾಯಿನ್ ಇದೆ, ಸೇಲ್ ಆಗುತ್ತಾ? ಸೇಲ್ ಆಗೋದಿಲ್ಲ, ತೊಗೊಂಬರಬೇಡಿ. ಮತ್ತು ಅದೇ ರೀತಿ ನಮ್ಮ ಹತ್ರ ₹1 ಡಬ್ಬು ಕಾಯಿನ್ ಇದೆ, ಸೇಲ್ ಆಗುತ್ತಾ? ಸೇಲ್ ಆಗುತ್ತೆ. ಒಂದು ನಾರ್ಮಲ್ ಕಾಯಿನ್ ಇತ್ತು ಅಂದರೆ ₹1ಗೆ ₹4ವರೆಗೂ ಸಿಗಬಹುದು. ರೇರ್ ಕಾಯಿನ್ ಇದೆ, ಯಾವುದು 1970 ಅಂತ, ಅದು ಇತ್ತು ಅಂದರೆ ನಿಮಗೆ ₹10,000ವರೆಗೂ ಸಿಗ್ಬೋದು. ಕಂಡೀಷನ್ ಅದರ ಮೇಲೆ ₹20,000 ಸಿಗುತ್ತೆ. ಇಷ್ಟೇ ಡಿಫ್ರೆನ್ಸ್. ನಾನು ಪದೇ ಪದೇ ಹೇಳಿ ನಿಮಗೆ ಬೋರ್ ಮಾಡೋದಿಲ್ಲ. ಈಗ ಡೈರೆಕ್ಟಾಗಿ ಜಾಗ ಯಾವುದು ಅಂತ ತಿಳ್ಕೊಳ್ಳುವಂಥ ಸಮಯ. ಇದು ನಡೀತಾ ಇರುವಂಥದ್ದು ಶ್ರೀ ಗುರುರಾಜ ಕಲ್ಯಾಣ ಮಂಟಪ. ಬೆಂಗಳೂರಲ್ಲಿ 2 ಕಡೆ ಎಕ್ಸಿಬಿಷನ್ ನಡೆಯುತ್ತೆ ಯಾವಾಗಲೂ. ಯೂಶ್ವಲಿ ಗುರುರಾಜ ಕಲ್ಯಾಣ ಮಂಟಪ ಇವಾಗ ನಡೀತಾ ಇದೆಯಲ್ಲ ಅದು, ಅಥವಾ ಶಿಕ್ಷಕ ಸದನ. ಇದು ಶಿಕ್ಷಕ ಸದನ ಮೈಸೂರು ಬ್ಯಾಂಕಲ್ಲಿದೆ. ಮೈಸೂರು ಬ್ಯಾಂಕ್ ಸರ್ಕಲ್ ಬರುತ್ತಲ್ಲ, ಅವೆನ್ಯೂ ರೋಡ್ ಪಕ್ಕದಲ್ಲಿ, ಅಲ್ಲೇ ಬರುತ್ತೆ. ಟುವರ್ಡ್ಸ್ ಕೆಂಪೇಗೌಡ ರಸ್ತೆ ಅಲ್ಲೇ ಬರುತ್ತೆ. ಈವಾಗ ನಡೀತಾ ಇರುವಂತಹ ಗುರುರಾಜ ಕಲ್ಯಾಣ ಮಂಟಪ ಎಲ್ಲಿ ಬರುತ್ತೆ ಅಂತ ಅಂದರೆ, ಸೆಂಟ್ರಲಿಂದ ಒಂದು ಸ್ಟಾಪು ಎಲ್ಲಿ ಬರುತ್ತೆ, ಮೆಜೆಸ್ಟಿಕ್ ಕಡೆಯಿಂದ ಬಂದರೆ ನೀವು ಮಲ್ಲೇಶ್ವರಂ ಹೋಗ್ತಿರಲ್ಲ, ಮಂತ್ರಿ ಮಾಲು, ಒರಾಯನ್ ಮಾಲು ಸೈಡ್ ಹೋಗ್ತಿರಲ್ಲ, ಮಲ್ಲೇಶ್ವರಂ ಸೈಡು, ಆ ಒಂದು ಜಾಗದಲ್ಲಿ ಬರುತ್ತೆ. ಶಿವಾನಂದ ಸರ್ಕಲ್ ಅಂತ ಹೇಳ್ಕೊಂಡ್ರೆ ಈಸಿ ಆಗುತ್ತೆ, ಅಲ್ಲಿ ನನಗೆ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ಅಥವಾ ಇಲ್ಲ ನಾವು ಮೆಜೆಸ್ಟಿಕ್ಕಿಂದ ಇಳಿದ್ಬಿಟ್ಟು ನಡ್ಕೊಂಬರ್ಬೋದು, ಖಂಡಿತ ನಡ್ಕೊಂಬರ್ಬೋದು. ಕಂಪ್ಲೀಟ್ ಅಡ್ರೆಸ್ ನೀವು ಡಿಸ್ಪ್ಲೇಯಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ನೇಮ್ ಬಂದು, ಹೆಸರು ಬಂದು ಬೆಂಗಳೂರು ಮುದ್ರಾ ಉತ್ಸವ 2026. ನಡೀತಾ ಇರುವಂತಹ ಸ್ಥಳ ಬಂದು ಶ್ರೀ ಗುರುರಾಜ ಕಲ್ಯಾಣ ಮಂಟಪ 21 ಅಂದರೆ /21 ಕ್ರೆಸೆಂಟ್ ರೋಡ್, ಹೈ ಗ್ರೌಂಡ್ಸ್, ಬೆಂಗಳೂರು, ಕರ್ನಾಟಕ 560001. ಇದು ವಿಳಾಸ. ನೀವು ಗೂಗಲ್ ಮ್ಯಾಪಲ್ಲಿ ಶ್ರೀ ಗುರುರಾಜ ಕಲ್ಯಾಣ ಮಂಟಪ ಹೈ ಗ್ರೌಂಡ್ಸ್ ಅಥವಾ ಕ್ರೆಸೆಂಟ್ ರೋಡ್ ಅಂತ ಹುಡುಕಿದ್ರೆ ಸಿಗುತ್ತೆ. ಮ್ಯಾಪ್ ಹಾಕ್ಕೊಂಡು ಬರಬಹುದು. ಮೆಜೆಸ್ಟಿಕ್ಕಿಂದ ವಾಕಬಲ್ ಇದೆಯಾ? ಇಲ್ಲ, ಸ್ವಲ್ಪ ದೂರ ಆಗುತ್ತೆ. ಮೈಸೂರು ಬ್ಯಾಂಕ್ ಅಲ್ಲಿಂದ ವಾಕಬಲ್ ಇದೆಯಾ? ಇಲ್ಲ, ಸ್ವಲ್ಪ ದೂರ ಆಗುತ್ತೆ, ಒಂದು 2 ಕಿಲೋಮೀಟರ್ವರೆಗೂ ಆಗುತ್ತೆ. ನಿಮಗೆ ರೇಸ್ ಕೋರ್ಸ್ ಗೊತ್ತಿದ್ದರೆ ಅದರ ಪಕ್ಕದಲ್ಲೇ ಬರುತ್ತೆ. ಈ ಒಂದು ಟರ್ಬಿನ್ ನಡೆಯೋದಲ್ಲ, ಟರ್ಬಿನೋ ಹೇಳ್ತಾರೆ, ಕುದುರೆ ರೇಸ್, ಅದರ ಪಕ್ಕದಲ್ಲೇ ಬರುತ್ತೆ. ಅಲ್ಲಿಂದ ನಿಮಗೆ ವಾಕಬಲ್ ಡಿಸ್ಟೆನ್ಸು ರೇಸ್ ಕೋರ್ಸಿಂದ. ಈ ನಡೀತಾ ಇರುವಂತಹ ಡೇಟ್ ಬಂದು 9ನೇ ತಾರೀಕು ಅಕ್ಟೋಬರ್ 2026 ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತೆ. 2026 ಅಕ್ಟೋಬರ್ 9ನೇ ತಾರೀಕಿನಿಂದ ಶುರುವಾಗಿ 9, 10, 11 ಭಾನುವಾರ, 11ನೇ ತಾರೀಕು ಭಾನುವಾರ ಕೊನೆಯಾಗುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ ಬೆಳಗ್ಗೆ 10ರಿಂದ ಸಂಜೆ 5-6 ಗಂಟೆವರೆಗೂ ಇರುತ್ತೆ. ನಮ್ಮ ಹತ್ರ ಪೋಸ್ಟಲ್ ಸ್ಟಾಂಪ್ಸ್ ಇದ್ದಾವೆ, ಸೇಲ್ ಆಗುತ್ತಾ? ಆಗಬಹುದು, ಆಗದೇ ಇರಬಹುದು. ನಿಮ್ಮ ಬಳಿ ಏನಾದರೂ ಕಾಮನ್ ಸ್ಟಾಂಪ್ಸ್ ಇತ್ತು ಅಂದರೆ ಬೈ ಮಾಡೋದಿಲ್ಲ, ಕೇಳಿದ್ರು ತುಂಬ ಕಡಿಮೆ ಕೇಳ್ತಾರೆ. ಕೆಲವೊಂದು ವಿಶೇಷವಾದಂತಹ ಸ್ಟಾಂಪ್ಸ್ ಇದ್ದಾವೆ, ಅಂಥವಕ್ಕೆ ಬೆಲೆ ಇರುತ್ತೆ. ಯಾರು ಸ್ಟಾಂಪ್ ಕಲೆಕ್ಟರ್ ಇರ್ತಾರಲ್ಲ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಇರುತ್ತೆ, ನಾನು ಈ ವಿಡಿಯೋ ನೋಡ್ತಾರೆ ಅವ್ರಿಗೆ. ಮತ್ತು ನಮ್ಮ ಬಳಿ ಹಳೆಯ ₹1, ₹2 ನೋಟ್ಗಳಿದ್ದಾವೆ, ಸೇಲ್ ಆಗುತ್ತಾ? ಸೇಲ್ ಆಗೋದಿಲ್ಲ, ತೊಗೊಂಬರಬೇಡಿ. UNC ಅಥವಾ ಬಂಡಲ್ ಇದೆ ಅಂದರೆ ಸೇಲ್ ಆಗಬಹುದು. ನಮ್ಮ ಹತ್ರ ₹10 ಬಂಡಲ್ ಇದ್ದಾವೆ, ತೊಗೊಂಬರ್ಬೋದಾ? ತೊಗೊಂಬನ್ನಿ, ಸೇಲ್ ಆಗುವ ಚಾನ್ಸಸ್ ಇರುತ್ತೆ. ಬಟ್ ರೇಟ್ ನೀವು ಅಂದ್ಕೊಂಡಂಗೆ ಸಿಗೋದಿಲ್ಲ ಎಕ್ಸಿಬಿಷನ್ನಲ್ಲಿ. ಯಾಕೆಂದರೆ ಬೈಯರ್ಸು ಸೆಲ್ಲರ್ಸ್ ನಿಮಗೆ ಜಾಸ್ತಿ ಜನ ಬಂದಿರ್ತಾರೆ, ಬೈಯರ್ಸು ಬೆರಳಿಕೆ ಜನ ಅಷ್ಟಿರ್ತಾರೆ. ಅವ್ರ ಹತ್ರ ಎಷ್ಟು ಆಗುತ್ತೋ ಅಷ್ಟು ಇನ್ವೆಸ್ಟ್ ಮಾಡ್ತಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಅಪ್ ಟು ಸಂಡೇವರೆಗೂ ಅವ್ರಿಗೆ ಫಂಡನ್ನ ರಿಟರ್ನ್ ಮಾಡಬೇಕಾಗಿರುತ್ತೆ, ಬೇರೆ ಬೇರೆದನ್ನು ಬೈ ಮಾಡೋದಕ್ಕೆ. ಹಾಗಾಗಿ ಫಂಡನ್ನು ಉಳಿಸ್ಕೊಳೋಕ್ಕೆ ಟ್ರೈ ಮಾಡಿ, ಬೇಡದಿರೋದನ್ನ ಅಷ್ಟೊಂದು ಬೈ ಮಾಡೋಕ್ಕೆ ಹೋಗೋದಿಲ್ಲ. ಮ್ಯೂಲ್ ಕಾಯಿನ್ ಇದ್ದಾವೆ, ಸೇಲ್ ಆಗುತ್ತಾ? ಸೇಲ್ ಆಗಬಹುದು. ಮ್ಯೂಲ್ ಕಾಯಿನ್ ಕಲೆಕ್ಟರ್ಸ್ ಹತ್ರನೇ ನೀವು ಹೋಗಬೇಕು. ಮತ್ತು ಇನ್ನೊಂದು ಕಾಮನ್ ಪ್ರಶ್ನೆ, ಈ ಒಂದು ಎಕ್ಸಿಬಿಷನ್ಗೆ ಎಂಟ್ರಿ ಫೀಸ್ ಅಥವಾ ಪ್ರವೇಶ ಶುಲ್ಕ ಇದೆಯಾ? 99.9% ಇರೋದಿಲ್ಲ, 99.9% ಇರೋದಿಲ್ಲ, ಫ್ರೀ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಮತ್ತೇನಾದರೂ ಆ ಒಂದು ಆರ್ಗನೈಸ್ ಮಾಡ್ತಕ್ಕಂಥವರು ಕ್ರೌಡ್ನ ಮ್ಯಾನೇಜ್ ಮಾಡಬೇಕು, ಸುಮ್ಮನೆ ಬರೋರನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ₹100 ಅಥವಾ ₹200 ಪರ್ ಡೇ ಇಡಬಹುದು. ಎಲ್ಲದಕ್ಕೂ ರೆಡಿಯಾಗಿರಿ. ನಿಮಗೆ ಅವಶ್ಯಕತೆ ಇತ್ತು ಅಂದರೆ ಒಳಗಡೆ ಹೋಗಿ, ಬೇಡ ಅಂದರೆ ಬೇಡ, ನಿಮಗೆ ಬಿಟ್ಟಿದ್ದು. ಎಕ್ಸಿಬಿಷನ್ ಅಂತ ನಡೀತಾ ಇದೆ. ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಈ ಒಂದು ಎಕ್ಸಿಬಿಷನ್ ಬಗ್ಗೆ ಅಂದರೆ ದಯವಿಟ್ಟು ಕಾಮೆಂಟಲ್ಲಿ ಕೇಳಿ. ನಿಮ್ಗೆ ಯಾವ ರೀತಿ ಇನ್ಫಾರ್ಮೇಷನ್ ಈ ಒಂದು ಕಾಯಿನ್ ಎಕ್ಸಿಬಿಷನ್ ಬಗ್ಗೆ ಬೇಕು ಅಂತ ಸಾಧ್ಯವಾದರೆ ನಾನು ಅದಕ್ಕೆ ಉತ್ತರಿಸ್ತೇನೆ. ಸುಮ್ಮನೆ ಫೋನ್ ಮಾಡಿ ಟಾರ್ಚರ್ ಕೊಡಬೇಡಿ. ಏನಾದರೂ ವಿಷಯ ಆಯಿತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ರೆ ನನಗೆ ಈಸಿ ಆಗುತ್ತೆ.
ಈ ಒಂದು ವಿಡಿಯೋ ಉಪಯುಕ್ತವಾಗಿತ್ತು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ.